ಮಿಮ್ಸ್ನಲ್ಲಿ ಐಸಿಯು ಘಟಕಕ್ಕೆ ಬೀಗ ಜಡಿಯಲಾಗಿದೆ. ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದು ಉದಾಹರಣೆ. ತೋರಿಸ್ತಾ ಹೋಗ್ತೀವಿ ನಿಮಗೆ. ಇನ್ಫ್ಯಾಕ್ಟ್ ಈ ಐಸಿಯು ಘಟಕ ಇದೆಯಲ್ಲ, ಇದು ದಾನವಾಗಿ ಬಂದಿತ್ತು. ದಾನವಾಗಿ ಬಂದ ಐಸಿಯು ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ. 65 ಐಸಿಯು ಬೆಡ್ಗಳಲ್ಲಿ 18 ಬೆಡ್ಗಳಷ್ಟೇ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಅಷ್ಟು ಮಾತ್ರ ವರ್ಕಿಂಗ್ ತಗೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳತ್ತ ರೋಗಿಗಳು ಹೀಗಾಗಿ ಅನಿವಾರ್ಯವಾಗಿ ಮುಖ ಮಾಡ್ತಾ ಇದ್ದಾರೆ. ಐಸಿಯು ಇಲ್ಲ ಅಂತ ಮಾತೆತ್ತಿದ್ರೆ ಖಾಸಗಿ ಆಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ದಾರಂತೆ. ಇದು ಒಂದು ಮಾಫಿಯಾನೇ. ನಿಮಗೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ತೋರಿಸ್ತೀವಿ. ಎಷ್ಟು ಖಾಲಿ ಹೊಡಿತಾ ಇದೆ, ಹೆಂಗೆ ಬಳಸ್ಕೊಳ್ತಾ ಇಲ್ಲ, ಇರೋ ವ್ಯವಸ್ಥೆಯನ್ನು ಬಳಸ್ಕೊಳ್ತಾ ಇಲ್ಲ ನೋಡಿ. ಇನ್ನು ಎಷ್ಟು ಮೈಗಳಿರ್ತಾರೆ, ಒಂದು ಕೆಲಸ ಮಾಡೋದಕ್ಕೆ ಮೈಬಾರ, ಎರಡನೇದು ಇನ್ನೊಂದು ಏನಂದರೆ ಖಾಸಗಿ ಆಸ್ಪತ್ರೆಗೆ ಇವರೇ ರೆಫರ್ ಮಾಡ್ತಾರೆ. ಈ ಆಸ್ಪತ್ರೆಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ನಿಮಗೆ ಅದ್ಭುತವಾಗಿರುತ್ತೆ, ನಿಮ್ಮ ಜೀವ ಉಳಿದ್ಬಿಡುತ್ತೆ ಅಂತ ಕಲರ್ ಕತೆಗಳನ್ನು ಕಟ್ಟಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಅದು ವೇಸ್ಟ್ ಆಗ್ತಾ ಇದೆ. ಈಗ ಒಂದು ಇಕ್ವಿಪ್ಮೆಂಟ್ ನಮಗೆ ಬಂದಿದೆ ಅಥವಾ ಒಂದು ಇಕ್ವಿಪ್ಮೆಂಟ್ ದಾನವಾಗಿ ಬಂದಿದೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ಸಮಯದಲ್ಲಿ ಅದು ಹಾಳಾಗ್ಬಿಡುತ್ತೆ. ಮತ್ತು ಈ ಥರದ್ದು ಐಸಿಯು ಘಟಕ ಇದೆಯಲ್ಲ, ಸ್ಟೆಪ್ ಅಸೈಡ್ ಐಸಿಯು ಘಟಕ ಅಂತ, ಕೊರೋನಾ ಟೈಮ್ನಲ್ಲೆಲ್ಲ ಇದ್ರ ಮಹತ್ವ ಭಾಳ ತಿಳಿದಿತ್ತು ನಮಗೆ. ಅಂಥದ್ರಲ್ಲಿ ದಾನವಾಗಿ ಬಂದಿದೆ. ಇವ್ರು ಖರ್ಚು ಮಾಡಿಲ್ಲ, ಅಲ್ಲಿ ಸರ್ಕಾರದಿಂದ ಕೂಡ ಖರ್ಚಾಗಿಲ್ಲ. ಕೊಟ್ಟಿರೋ ಫೆಸಿಲಿಟಿನ ನೀವು ಬಳಸ್ಕೊಳ್ಳೋದಕ್ಕೆ ಮೈಬಾರ ಅಂತ ಹೇಳಿದ್ರೆ ಏನು ಹೇಳಬೇಕು ಸಿಬ್ಬಂದಿಗಳಿಗೆ? ಮತ್ತು ರೋಗಿಗಳು, ಇದರದ್ದು ಫಲಾನುಭವಿಗಳು ಯಾರು? ಅಂತಿಮವಾಗಿ ರೋಗಿಗಳು ಒದ್ದಾಡ್ತಿದ್ದಾರೆ. ಅವರು ಅಂದರೆ ಇದು ಆಲ್ಮೋಸ್ಟ್ 24 ಅವರ್ಸ್ ಮಾನಿಟ್ರಿಂಗ್ ಇರುವಂಥ ಸೆಟಪ್ನ ನಾವು ಮಾಡಬೇಕಾಗತ್ತೆ. ಅದು ಈಗ ತಾಲೂಕು ಹಾಸ್ಪಿಟಲಲ್ಲೂ ಇದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೂ ಕೂಡ ಇದೆ. ಹೆಚ್ಚಿನ ಮಟ್ಟಿಗೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲನ್ನು ಮೆಡಿಕಲ್ ಕಾಲೇಜಲ್ಲಿ ಈಗ ನೋಡ್ತೀವಿ. ಈಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಪಾಯ್ಸನ್ ಕೇಸಸ್ ಬರ್ತಾ ಇರ್ತವೆ. ಈ ಥರ ಎಮರ್ಜೆನ್ಸಿ ಕೇಸಸ್ಗಳನ್ನ ಮಾನಿಟ್ರ್ ಮಾಡಬೇಕು ಅಂತ ಅಂದರೆ 24 ಅವರ್ಸು ನಮಗೆ ಐಸಿಯು ಸೆಟಪ್ ಇರಲೇಬೇಕು. ಅದರಲ್ಲಿ ಐಸಿಯು ಸೆಟಪಲ್ಲಿ ಕೂಡ ವಿ ನೀಡ್ ವೆಂಟಿಲೇಟರ್ಸ್. ಈ ವೆಂಟಿಲೇಟರ್ಸ್ ಇದ್ದ ತಕ್ಷಣ ನಾವೆಲ್ಲ ಮಾಡಬೇಕು ಅಂತೇನಿಲ್ಲ, ಅದಕ್ಕೆ ಎಕ್ಸ್ಪರ್ಟ್ ಟೀಮ್ ಇರಬೇಕು. ಟೀಮ್. ಬಡವರು, ರೈತರು, ಕಾರ್ಮಿಕರು ಯಾವ ರೀತಿ ಸ್ವಾಮಿ ಚಿಕಿತ್ಸೆ ತಗೊಳ್ಬೇಕು? ಇರುವಂಥದ್ದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳದೆ ನೀವು ಬೇರೆ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡುವಂಥ ಮೂಲಕ ಜಿಲ್ಲಾಸ್ಪತ್ರೆಯನ್ನು ಹಾಳು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ತಕ್ಷಣಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು, ಸಚಿವರು ಬಂದು ಆಗಮಿಸಿ ಏನು ಒಂಬಾಳೆ ಗ್ರೂಪ್ಸ್ನವ್ರು ಕೊಟ್ಟಂಥ ಒಂದು ಮಹತ್ವವಾದಂಥ ಕೊಡುಗೆಯನ್ನು ಸಮರ್ಪಕವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ಮತ್ತು ರೋಗಿಗಳಿಗೆ ಉಪಯೋಗಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಏನು ಮೆಡಿಕಲ್ ಕಾಲೇಜಿನ ಡೈರೆಕ್ಟ್ರು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ತಕ್ಷಣಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು